ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ನಾಳೆಯ ಸಂಚಿಕೆ ಅಂತ ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟೊಂದು ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಸಿದ್ದು ಶಾರದಾ ಎಲ್ಲ ಕೂಡ ಒಂದು ಅರಿಶಿನ ಶಾಸ್ತ್ರ ಮುಗ್ದಿರುತ್ತೆ. ಇನ್ನೇನು ಬೆಳಕು ಬಿಟ್ರೆ ತಾಳಿ ಕಟ್ಟುವ ಶಾಸ್ತ್ರ ಇರುತ್ತೆ. ಇನ್ನೇನು ರಾತ್ರಿ ಸುಮಿತ್ರ ಮತ್ತು ದಶರಥ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಆಗ ಈ ಕಡೆ ಸುಮಿತ್ರ ಅವ್ರಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ಜ್ಯೋತಿಕಂಗೆ ನಾನು ಮೋಸ ಮಾಡ್ತಾ ಇದ್ದೀನಿ, ಜ್ಯೋತಿಕಂಗೆ ತುಂಬಾ ನೋವು ಕೊಡ್ತಾ ಇದ್ದೀನಿ. ಈ ಕಡೆ ಶಾರದಾ ತಾಯಿ ಸ್ಥಾನದಲ್ಲಿಂತೂ ಎಲ್ಲ ಕೂಡ ಶುಭ ಕಾರ್ಯಗಳನ್ನ ನಾನೇ ಮಾಡಬೇಕಾಗಿದೆ, ಜ್ಯೋತಿಕಂಗೆ ಎಷ್ಟು ನೋವಾಗಿದೆಯೋ ಅಂತ ಹೇಳ್ಬಿಟ್ಟು ಎದ್ದು ಒಂಥರ ಹರ್ಟ್ ಮಾಡ್ಕೊಂಡು ಕೂತಿರ್ತಾಳೆ. ಆಗ ದಶರಥ ಈ ಕಡೆ ಸಡನ್ ಆಗಿ ಎದ್ದಾಗ ಈ ಕಡೆ ಸುಮಿತ್ರ ಅವ್ರು ಕೂತಾಗ, ಏನಾಯ್ತು ಸುಮಿತ್ರ, ತಲೆನೋತಿದ್ಯಾ, ಮಸಾಜ್ ಮಾಡ್ಲಾ ಅಂತ ಹೇಳಿದಾಗ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನನಗೆ ನಾನು ಹೆತ್ತು ಮಗಳಿಗೆ ಏನೋ ಮೋಸ ಮಾಡ್ತಿದ್ದೆ ಅಂತ ಫೀಲ್ ಆಗ್ತಿದೆ, ನನ್ನ ಶಾರದಾ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡೋಕೆ ಆಗ್ತಿಲ್ಲ, ಜ್ಯೋತಿಕಂಗೆ ನೋವು ಮಾಡ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವರು ಹೇಳ್ಕೊಂಡಾಗ ದಶರಥ ಒಂದೇ ಒಂದು ಮಾತು ಹೇಳ್ತಾರೆ, ನೋಡು ಸುಮಿತ್ರ, ನಾವು ನಮ್ಮ ಮಗಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಇನ್ ಕೇಸ್ ಅವಳಿಗೆ ಒಳ್ಳೆ ಫೀಲ್ ಕಲಿಸಿದ್ರೆ, ಒಳ್ಳೆ ಒಂದು ಸಂಸ್ಕಾರ ಕಲಿಸಿದ್ರೆ ಇವತ್ತು ಒಂದು ಶಾರದನ ತಾಳಿನ ಕಿತ್ತು ಬಿಸಾಕುವಂತ ಒಂದು ಪ್ರಮೇಯನೇ ಬರ್ತಿರ್ಲಿಲ್ಲ, ನಮಗೂ ಕೂಡ ಇಂಥ ಒಂದು ಸನ್ನಿವೇಶ ಬರ್ತಿರ್ಲಿಲ್ಲ ಅಂತ ಹೇಳಿ ಈ ಕಡೆ ದಶರಥ ಅವ್ರು ಕೂಡ ಹೇಳ್ತಾರೆ. ಆದ್ರೂ ಕೂಡ ನನಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ಈ ಕಡೆ ಸುಮಿತ್ರ ಅವರು ತುಂಬಾ ಬೇಜಾರು ಮಾಡ್ಕೋತಿರುವಾಗ, ಅಲ್ಲ ಸುಮಿತ್ರ, ಶಾರದನ ಹತ್ರ ಏನ್ ತಪ್ಪಿದೆ? ಶಾರದಾ ತುಂಬಾ ಒಳ್ಳೆ ಹುಡುಗಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಎಷ್ಟು ಖುಷಿ ಪಡ್ತಾಳೆ. ಶಾರದನ ತಂದೆ ತಾಯಿ ಸ್ಥಾನದಲ್ಲಿ ನಾವೆಲ್ಲ ಕೂಡ ಕರ್ತವ್ಯ ಮಾಡ್ಬೇಕು. ಇನ್ನೇನು 2 ದಿನ ಮುಗಿದಿದೆ, ಇನ್ನು ಒಂದಿನ, ನಾಳೆ ಒಂದೇ ದಿನ ತಾನೇ ತಾಳಿ ಕಟ್ಟುವ ಶಾಸ್ತ್ರ ಮುಗಿದ್ರೆ ಎಲ್ಲ ಆಗೋಯ್ತು. ಪಾಪ ಹುಡುಗಿ ಒಳ್ಳೆ ಹುಡುಗಿ ಕಣೆ ಅಂತ ಹೇಳ್ಬಿಟ್ಟು ಈ ಕಡೆ ದಶರಥ ಅವರು ಸುಮಿತ್ರಂಗೆ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಸುಮಿತ್ರ ಅವ್ರಿಗೆ ಮಾತ್ರ ಎಲ್ಲೋ ಒಂದ್ ಕಡೆ ಜ್ಯೋತಿಕಂಗೆ ನೋವು ಮಾಡ್ತೀನಿ ಅಂತ ಫೀಲ್ ಆಗ್ತಿರುತ್ತೆ. ಸುಮಿತ್ರ, ನೀನ್ ಸುಮ್ಮನೆ ಮಲ್ಕೋ, ಬೆಳಗ್ಗೆ ಬೇಗ ಹೇಳ್ಬೇಕು, ಶಾಸ್ತ್ರ ಎಲ್ಲ ನೀನೇ ಮಾಡ್ಬೇಕು, ಮಲ್ಕೋಪುಟ ಅಂತ ಹೇಳ್ಬಿಟ್ಟು ಈ ಕಡೆ ದಶರಥ ಸುಮಿತ್ರ ಅವ್ರಿಗೆ ಸಮಾಧಾನ ಮಾಡಿ ಮಲಗಿಸ್ತಾರೆ. ಸೊ ಇನ್ನೇನು ಬೆಳಕಾಗತ್ತೆ. ಬೆಳಕಾದ್ಮೇಲೆ ಈ ಕಡೆ ಪಾರಿಜಾತ ಎಲ್ಲರೂ ಕೂಡ ಕಾಫಿ ಟೀ ಮಾಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲ, ಈ ಮನೆ ಕೆಲಸದವಳು ಮದುವೆ ಆಗಿರೋದ್ರಿಂದ ಇವತ್ತು ಆ ಮನೆ ಕೆಲಸದವಳು ಮದುವೆ ಆಗಿರೋದ್ರಿಂದ ಇವತ್ತು ನಾನೇ ಮನೆ ಕೆಲಸದವಳು ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಈ ಕಡೆ ಜ್ಯೋತಿಕಂಗೆ ಕಾಫಿ ಕೊಡ್ಬೇಕಂತ, ಎಲ್ಲಿಗೂ ಕೂಡ ಕಾಫಿ ಕೊಡ್ಬೇಕಂತ ಟ್ರೈನಲ್ಲಿ ತಗೊಂಡು ಒಂದು ಪ್ಲೇಟಲ್ಲಿ ತಗೊಬಂದು ಜ್ಯೋತಿಕ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಈ ಕಡೆ ಮುರುಳಿ ಮೊದಲು ಒಂದು ಕಾಫಿ ಗ್ಲಾಸ್ ಅನ್ನ ತಗೋತಾರೆ. ಈ ಕಡೆ ತಿರುಗಿ ನೋಡಿದ್ರೆ ಮುರುಳಿ ರಾತ್ರಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರು. ದುಡ್ಡನ್ನ ಕೂಡ ಇಸ್ಕೊಂಡು ಈ ಮದುವೆ ನಾನಿಲ್ಲ ಅಂತ ನಡೆಯಲ್ಲ ಅಂತ ಹೇಳ್ಬಿಟ್ಟು, ಆದ್ರೆ ಮುರುಳಿ ಇಲ್ಲೇ ಇರ್ತಾರೆ. ಮುಳ್ಳೆ, ನೀನು ಇಲ್ಲೇ ಇದೆಯಾ, ಮನೆ ಬಿಟ್ಟು ಹೋಗಿಲ್ವಾ ಅಂದಾಗ, ಅದು ನನಗೆ ಬೆಳಗ್ಗೆ ಈ ಕಾಫಿ ಋಣ ಇತ್ತೇನೋ, ಈ ಕಾಫಿ ಕುಡಿಬೇಕು ಅಂತ ಈ ಮನೇಲಿ ಈ ಋಣ ಇತ್ತೇನೋ, ಅದಕ್ಕೆ ಇಲ್ಲೇ ಇದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಮುರುಳಿ ಹೇಳಿದಾಗ, ಏನ್ ಮಾತಾಡ್ತಿದ್ಯಾ ನೀನು ಹೇಳಿದ್ದೇನು ಮಾಡಿದ್ದೇನು, ಮನೆ ಬಿಟ್ಟು ಹೋಗ್ತೀನಿ ಅಂತ ತಾನೇ ಹೇಳಿದ್ದು, ಅದ್ಯಾಕೆ ಹೋಗಿಲ್ಲ ಅಂತ ಹೇಳಿದಾಗ, ಅದು ಒಂದು ಸಣ್ಣ ಕತೆ ಅಂತ ಹೇಳ್ಬಿಟ್ಟು ಈ ಕಡೆ ನಿನ್ನೆ ರಾತ್ರಿ ಮುರುಳಿ ಮಧ್ಯರಾತ್ರಿ ಬ್ಯಾಗ್ ಎಲ್ಲ ಲಗೇಜ್ ತಗೊಂಡು ಒಂದು ಕಾಂಪೌಂಡ್ ಅನ್ನ ಹಾರ್ಕೊಂಡು ಹೋಗುವಾಗ ಅಲ್ಲಿ ಸಿದ್ದು ಬಂದಿರೋ ವಿಷಯವನ್ನ, ಸಿದ್ದು ಎಲ್ಲ ಹೇಳಿರುವ ಒಂದು ಎಲ್ಲನೂ ಕೂಡ ವಿಷಯವನ್ನ ಈ ಕಡೆ ಮುರುಳಿ ಹೇಳಿದಾಗ, ಅಯ್ಯೋ ಹೋಗಿ ಅವ್ನ ಕೈಲಿ ಸಿಕ್ಕಾಕೊಂಡಲ್ಲ ಅಂತ ಹೇಳಿದಾಗ ಈ ಕಡೆ ಜ್ಯೋತಿಕಾಂತು ಕೆಂಡ ಮಂಡಲ ಆಗ್ತಿರ್ತಾಳೆ. ಅಲ್ಲ ಮವ, ಇವಾಗ ಸಮಯ ಎಲ್ಲ ಮೀರೋಗಿದೆ, ಇನ್ನು ಯಾವಾಗ ಮದ್ವೆ ನಿಲ್ಸೋದು, ನೀವು ಹೇಳಿದೊಂದು ಮಾಡಿದೊಂದು, ನಿಮ್ಮನ್ನು ನಂಬ್ಕೊಂಡ್ರೆ ಇನ್ನು ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತ ಈ ಕಡೆ ಎಗರಾಡ್ತಿರುವಾಗ, ಇನ್ನು ಸಮಯ ಇದೆ ಅಂತ ಈ ಕಡೆ ಮುರುಳಿ ಹೇಳ್ತಾರೆ. ಇನ್ನೂ ಸಮಯ ಇದೆ, ಏನ್ ಮಾಡಕ್ಕಾಗುತ್ತೆ, ಸ್ವಲ್ಪ ಸಮಯದಲ್ಲಿ ಇನ್ನ ಅವರಿಬ್ರು ಮದ್ವೆನೇ ನಡೆದೋಗುತ್ತೆ, ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಈ ಕಡೆ ಜ್ಯೋತಿಕಾ ಕೂಡ ಎಗರಾಡ್ತಿರ್ತಾಳೆ. ಇನ್ನೇನು ಮಾಡಕ್ಕಾಗಲ್ಲ, ಅಯ್ಯೋ ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ ಅಂತ ಈ ಕಡೆ ಪಾರಿಜಾತ ಹಾಡು ಹೇಳ್ತಿರ್ತಾಳೆ. ಇನ್ನೇನು ಮದ್ವೆ ಆಗುತ್ತೆ ಸಿದ್ದು ಶಾರದಾ ಅಂತ. ಗ್ರಾನಿ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ, ಶಟಪ್ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಬಾಯಿಯನ್ನ ಮುಚ್ಚಿಸ್ತಾಳೆ. ಮುರಳಿ ಮವ, ಅದೇನೋ ಹೇಳದ್ರಲ್ಲ ಇನ್ನೂ ಟೈಮ್ ಇದೆ ಅಂತ, ಹೌದು, ನಂದು ಇನ್ನೂ ಸ್ಟ್ರಾಟರ್ಜಿ ಬಾಕಿ ಇದೆ ಅಂತ ಹೇಳಿದಾಗ, ಅದೇನ್ ಸ್ಟ್ರಾಟರ್ಜಿ ಹೇಳು ಅಂತ ಹೇಳಿದಾಗ ಈ ಕಡೆ ದೀಪುಗೆ, ದೀಪು ಅಂದ್ರೆ ಸಿದ್ದು ಶಾರದಂಗೆ ತುಂಬಾ ಪ್ರಾಣಿ ಅಲ್ವಾ, ಅಲ್ಲ ಪ್ರಾಣಿ ಅಲ್ಲ ಪ್ರಾಣ ಅಂತ ಹೇಳ್ತಾನೆ. ಹೌದು, ಅವಳೇ ಕಿಡ್ನಾಪ್ ಮಾಡ್ಬಿಟ್ರೆ ಈ ಕಡೆ ದೀಪು ಇಲ್ದಾನೆ ಈ ಕಡೆ ಸಿದ್ದು ಶಾರದಾ ಹೇಗ್ ಮದ್ವೆ ಆಗ್ತಾರೆ ಅಂತ ಹೇಳಿದಾಗ ಈ ಕಡೆ ಕರೆಕ್ಟ್, ಒಳ್ಳೆ ಐಡಿಯಾ ಅಂತ ಹೇಳಿದಾಗ ಈ ಕಡೆ ದೀಪನ ಕಿಡ್ನಾಪ್ ಮಾಡುವಂತ ಪ್ಲಾನ್ ಅನ್ನ ಮಾಡ್ತಾರೆ. ಹೌದು, ಕಿಡ್ನಾಪ್ ಮಾಡೋದೇನೋ ಮಾಡೋದು, ಆದ್ರೆ ಯಾರು ಕಿಡ್ನಾಪ್ ಮಾಡ್ತಾರೆ ನನ್ಗಂತೂ ಆಗಲ್ಲಪ್ಪ ಅಂತ ಈ ಕಡೆ ಪಾರಿಜಾತ ಹೇಳುವಾಗ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಅತ್ತೆ, ಎಲ್ಲ ನಾನು ಮಾಡಿಸ್ತೀನಿ ಅಂತ ಈ ಕಡೆ ಮುರಳಿ ಅವರು ಅವರ ಫ್ರೆಂಡಿಗೆ ಕಾಲ್ ಮಾಡ್ಬಿಟ್ಟು ದೀಪನ ಈ ತರ ಕಿಡ್ನಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೋತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ಸಿದ್ದು ರೂಮಲ್ಲಿ ತುಂಬಾ ನೀಟ್ ಅಂಡ್ ಆಗಿ ರೆಡಿ ಆಗ್ತಿರ್ತಾರೆ. ವೈಟ್ ಪಂಚೆ ಶಲ್ಯವನ್ನ ಕೂಡ ಹಾಕೊಂಡಿರ್ತಾರೆ, ಬಟ್ಟೆ ಎಲ್ಲ ಹಾಕೊಂಡು ಸಿಕ್ಕಾಬಟ್ಟೆ ತುಂಬಾ ಸುಂದರವಾಗಿ ಕಾಣಿಸ್ತಿರ್ತಾರೆ. ಸಿದ್ದು ಒಂದು ರೂಮಲ್ಲಿ ರೆಡಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಶಾರದಾನ ಕೂಡ ಸುಮಿತ್ರ ಅವರು ಇನ್ನೊಂದು ರೂಮಲ್ಲಿ ರೆಡಿ ಮಾಡ್ತಿರ್ತಾರೆ. ಈ ಕಡೆ ಸಿದ್ದು ಅವರು ರೆಡಿ ಆಗ್ಬಿಟ್ಟಾಗ ಈ ಕಡೆ ವಿಮಲ್ ಅವ್ರು ಬರ್ತಾರೆ. ಸಿದ್ದು ಎಷ್ಟು ಮುದ್ದ ಕಾಣಿಸ್ತಿದ್ಯಾ, ನನ್ನ ದೃಷ್ಟಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ತನ್ನ ಕಣ್ಣಲ್ಲಿರುವಂತಹ ಕಾಡಿಗೆನ ಇಟ್ಟಾಗ ಅಲ್ಲಿಗೆ ದೀಪು ಬಂದ್ಬಿಟ್ಟು, ಅದೇನದು ಹಂಗೆ ದೃಷ್ಟಿ ತೆಗೆದು ಅಂತ ಹೇಳಿದಾಗ, ಮೂಕಂದ ಅಂತ ಹೇಳಿದಾಗ, ನಾನು ದೃಷ್ಟಿ ತೆಗಿತೀನಿ ಅಪ್ಪನಿಗೆ ಅಂತ ಹೇಳಿದಾಗ, ತೆಗಿ ಅಂತ ಹೇಳಿದಾಗ ಈ ಕಡೆ ಲಟ್ಕೆ ತೆಗಿತಾಳೆ. ತುಂಬಾ ಖುಷಿಯಿಂದ ಈ ಕಡೆ ದೀಪು ಕೂಡ ಅಪ್ಪನ ಒಂದು ದೃಷ್ಟಿನ ತೆಗಿತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಮುರುಳಿ ಎಂಟ್ರಿ ಆಗ್ತಾರೆ. ಇನ್ನೇನು ವಿಮಲ ಮತ್ತೆ ಸಿದ್ದು ಒಂದಷ್ಟು ಮಾತುಗಳನ್ನ ಕೂಡ ಆಡ್ತಿರುವಾಗ ಈ ಕಡೆ ಮುರುಳಿ ಎಂಟ್ರಿ ಕೊಟ್ಟಾಗ ಈ ಕಡೆ ವಿಮಲ ಮತ್ತೆ ಸಪ್ಪೆ ಮುಖ ಹಾಕೋತಾರೆ. ಈ ಕಡೆ ಮುರುಳಿ ಬಂದ್ಬಿಟ್ಟು, ಸಿದ್ದು ಎಷ್ಟು ಚೆನ್ನಾಗಿದ್ಯಾ, ಇನ್ನೂ ರೆಡಿ ಆಗಿಲ್ವಲ್ಲ ಫುಲ್ಲು, ತಗೋ ಇದು ಮೈಸೂರು ಪೇಟ ಟಂಟಣ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದುಗೆ ಮುರುಳಿ ಅವರು ತಂದಿರುವ ಪೇಟವನ್ನ ಕೂಡ ಹಾಕಿದ್ರೆ, ವಾವ್ ಏನ್ ಸಖತ ಕಾಣಿಸ್ತಿದ್ಯಾ, ಈ ಕ್ಯಾಮ್ರಾಮನ್ ಬಾ ನನ್ನ ಮಗ ಎಷ್ಟು ಮುದ್ದ ಕಾಣಿಸಿದೆ, ನಾನು ಅವರಪ್ಪ ಬಾಬಾ ಫ್ಯಾಮಿಲಿ ಫೋಟೋ ತಗೋ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದುನ ಪಕ್ಕ ನಿಂತ್ಕೊಂಡು ಫೋಟೋ ತಗೋಸ್ತಾರೆ. ಇರು ಒಂದು ಫ್ಯಾಮಿಲಿ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ವಿಮಲನ್ ಪಕ್ಕ ಹೋಗಿ ನಿಂತ್ಕೊಳಕ್ ಹೋಗ್ತಾನೆ. ಈ ಕಡೆ ವಿಮಲ್ ಅಂತೂ ಗುರು ಅಂತಿರ್ತಾರೆ, ಬೇಡ ಇದು ಯಾಕೋ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಿದ್ದು ಪಕ್ಕನೆ ಬಂದ್ಬಿಟ್ಟು ಒಟ್ನಲ್ಲಿ 3 ಜನರ ಫೋಟೋವನ್ನ ಕೂಡ ಕ್ಯಾಮ್ರಾಮನ್ ಹತ್ರ ತೆಗೆಸ್ಕೊತಾ ಇರ್ತಾರೆ.
ಸರಿ ಸರಿ, ನನಗೆ ತುಂಬ ಕೆಲಸ ಇದೆ. ಆಚೆ ಕಡೆ ತುಂಬ ಎಲ್ಲ ಅರೇಂಜ್ಮೆಂಟ್ ಏನಾಯಿತು ಏನು ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮುರಳಿ ಹೋದಾಗ ಈ ಕಡೆ ಸಿದ್ದು ಒಂದಷ್ಟು ಮಾತುಗಳನ್ನ ಕೂಡ ವಿಮಲನ ಹತ್ರ ಮಾತಾಡ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಈ ಥರ ಶಾಸ್ತ್ರಬದ್ಧವಾಗಿ ಮದುವೆ ಆಗಬೇಕು ಅಂತ ಅವತ್ತೇ ಆಸೆ ಇತ್ತು. ಆದರೆ ಅವತ್ತು ಆ ಥರ ಎಲ್ಲ ಆಯಿತು ಅಂತಾಗ ಈ ಕಡೆ ವಿಮಲ ಕೂಡ ಅವತ್ತು ಹಾಗಾಯ್ತಲ್ವಾ, ಇವತ್ತಾದ್ರೂ ನಡೀತಾ ಇದೆಯಲ್ಲ ಬಿಡಿಸಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಮುಂದೆ ಎಲ್ಲ ಒಳ್ಳೇದಾಗುತ್ತೆ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಂತ ಈ ಕಡೆ ವಿಮಲ ಕೂಡ ಸಿದ್ದುಗೆ ಸಮಾಧಾನ ಮಾಡ್ತಿದ್ರೆ, ಸಿದ್ದುಗೆ ಎಲ್ಲ ಗೊತ್ತಿರುತ್ತೆ ಮ್ಯಾಟ್ರು ಎಲ್ಲ ಸತ್ಯ, ಶಾರದಾ ಈ ಮನೆ ಮಗಳು ಅಂತ, ಹಾಗಾಗಿ ಆದಷ್ಟು ಬೇಗ ಸರಿ ಹಾಗೆ ಆಗುತ್ತೆ ಅಂತ ಈ ಕಡೆ ಸಿದ್ದು ಕೂಡ ಹೇಳ್ತಿರ್ತಾರೆ. ಇನ್ನು ಕಡೆ ಈ ಕಡೆ ದೀಪು ಬರ್ತಾಳೆ, ಈ ಕಡೆ ಶಾರದಮ್ಮ ರೆಡಿ ಆದ್ರ ಅಂತ ಈ ಕಡೆ ವಿಮಲ ಕೇಳಿದಾಗ ನನಗೆ ಗೊತ್ತಿಲ್ಲ ಅಮ್ಮಮ್ಮ ಅಂತ ಹೇಳಿದಾಗ, ನೋಡ್ಕೊಂಡು ಬಾ ಹೋಗು ಕರ್ಕೊಂಡು ಬಾ ಅಂತ ಹೇಳಿದಾಗ ಸರಿಯಮ್ಮಮ್ಮ ಅಂತ ಈ ಕಡೆ ಹೋಗ್ತಾಳೆ. ಇನ್ನೊಂದು ಕಡೆ ಶಾರದಾ ರೂಮಲ್ಲಿ ಸುಮಿತ್ರ ಅವರು ಸೀರೆನ ಉಡಿಸಿ ತಲೆ ಬಾಚಿ ಹೂವು ಮುಡಿಸಿ ಬೈತಲೆ ಸರಗಳನ್ನ ಎಲ್ಲ ಕೂಡ ಹಾಕಿ ರೆಡಿ ಮಾಡಬೇಕಾಗಿರುತ್ತೆ. ಎಲ್ಲನೂ ಕೂಡ ಒಂದೊಂದಾಗಿ ತುಂಬಾ ಪ್ರೀತಿಯಿಂದ ಭಾವುಗಳಾಗಿ ಈ ಕಡೆ ತನ್ನ ಹೆತ್ತು ಮಗಳೇ ಅನ್ಕೊಂಡು ಈ ಕಡೆ ಸುಮಿತ್ರ ಅವರು ಕಳೆದೋಗಿ ಈ ಕಡೆ ಶಾರದನ ತುಂಬಾ ನೀಟಾಗಿ ರೆಡಿ ಮಾಡ್ತಿರ್ತಾರೆ. ಶಾರದನ ಮೇಲಿರುವ ಕೋಪವೆಲ್ಲ ಹೋಗಿರುತ್ತೆ. ಶಾರದನ ಮುಂದೆ ಬಂದು ಶಾರದನ ಕಣ್ಣು ನೋಡಿದ್ರೆ ಸಾಕು ಸುಮಿತ್ರ ಅವರು ಅಲ್ಲೇ ಕಳೆದು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಎಷ್ಟೇ ಆದ್ರೂ ಹೆತ್ತ ಒಂದು ಕರುಳಲ್ವಾ, ಹಾಗಾಗಿ ಅನ್ಸುತ್ತೆ. ಸೊ ಎಲ್ಲ ಕೂಡ ನೀಟಾಗಿ ರೆಡಿ ಮಾಡ್ತಿರುವಾಗ ಈ ಕಡೆ ಸುಮಿತ್ರ ಅವರು ಒಂದೊಂದು ಟಚ್, ಸುಮಿತ್ರ ಅವರು ಒಂದೊಂದು ಕೈ ಕಾಲು ಏನಾದ್ರು ಮುಟ್ಟಿದ ತಕ್ಷಣ ಅವರೊಂದು ಸ್ಪರ್ಶ ಆಗ್ತಿದೆ ಅಂತಾನೆ ಈ ಕಡೆ ಅದರಲ್ಲೇ ಒಂದು ಸಣ್ಣ ಸಣ್ಣ ಇದ್ರಲ್ಲೂ ಕೂಡ ಈ ಕಡೆ ಶಾರದಾ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ. ಇನ್ನೇನು ತಲೆಯೆಲ್ಲ ಬಾಚಿ ಹೂವನ್ನ ಮುಡಿಸ್ತಿರುವ ಈ ಕಡೆ ಇವ್ರು ಬರ್ತಾರೆ. ಶಾರದನ ಒಂದು ಮೊದಲನೇ ಗಂಡನ ತಾಯಿಯಾದಂತ ಅನಸೂಯ ಅಮ್ಮ ಬರ್ತಾರೆ. ಅಮ್ಮ ಬಂದ್ರ, ನಾನು ನೀವು ಬರದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದಾಗ, ನಾನು ಬರ್ದಿದ್ರೆ ಆಗುತ್ತಾ, ಕುಬೇರನ ಮನಸ್ಸಲ್ಲಿ ನಿನ್ಗೆ ಒಂದು ನೆಕ್ಲೆಸ್ನ ಹಾರ ಹಾಕಬೇಕು, ಬಂಗಾರದಲ್ಲಿ ಮುಳುಗಿಸ್ಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಆಸೆ ಆಗ್ಲಿಲ್ಲ. ಆದ್ರೆ ಇವತ್ತು ನೀನು ಈ ತರ ನೆಕ್ಲೆಸ್ ಒಡವೆ ಎಲ್ಲ ಹಾಕೊಂಡು ಈ ಮನೆಯಲ್ಲಿ ಮಹಾರಾಣಿ ತರ ಇದೆಯಾ, ನೋಡೋಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅನಸೂಯ ಕೂಡ ಹೋಗ್ತಿರುವಾಗ, ನಾನು ಯಾರು ಅಂತ ಗೊತ್ತಿಲ್ದೇನೆ ನೀವು ನನ್ನನ್ನು ಕರ್ಕೊಂಡು ಹೋಗಿ ಚೆನ್ನಾಗಿ ಊಟ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ನೀವು ನನ್ನ ಮರೆಯಕ್ಕಾಗುತ್ತಾ, ನೀವಿಲ್ಲ ಅಂದ್ರೆ ಈ ಮದುವೆನೇ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅನಸೂಯನ ಬಗ್ಗೆ ಒಂದಷ್ಟು ಹೇಳ್ತಿದ್ದಾರೆ. ಈ ಕಡೆ ಸುಮಿತ್ರ ಅವ್ರನ್ನ ಈ ಕಡೆ ಅನಸೂಯ ಅವರು ನೋಡ್ಬಿಟ್ಟು, ಸುಮಿತ್ರಮ್ಮ ಇವ್ರ ತಾಯಿ ಸ್ಥಾನದಲ್ಲಿ ನಿಂತು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ, ನಮ್ಮ ಶಾರದಂಗೆ ತಂದೆ ಪ್ರೀತಿ ಸಿಕ್ಕಿತ್ತು, ಆದ್ರೆ ತಾಯಿಯಾದಂತ ಒಂದು ಅತ್ತೆ ಸ್ಥಾನದಲ್ಲಿದ್ದು ನಾನು ಇವಳಿಗೆ ಕೊಡಬಾರ್ದು ಕಷ್ಟ ಕೊಟ್ಟಿದ್ದೆ ಅಂತ ಹೇಳಕ್ ಬರ್ತಿರುವಾಗ ಈ ಕಡೆ ಅನಸೂಯಮ್ಮ ಇದೆಲ್ಲ ಯಾಕೆ, ಆ ಮಾತೆಲ್ಲ ಹಳೆದೆಲ್ಲ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಕೂಡ ಸಮಾಧಾನ ಮಾಡ್ತಿದ್ರೆ. ಇನ್ನೇನು ಶಾರದಂಗೆ ಆಲ್ಮೋಸ್ಟ್ ಎಲ್ಲ ಕೂಡ ಸುಮಿತ್ರ ಅವರು ಖುದ್ದಾಗಿ ರೆಡಿ ಮಾಡಿರ್ತಾರೆ. ಇನ್ನೇನು ಬೈತಲೆ ಹಾಕ್ಬೇಕಾಗಿರುತ್ತೆ. ಸೊ ಅಲ್ಲ ಸುಮಿತ್ರಮ್ಮ ಅವರೇ, ಶಾರದಾ ಎಲ್ಲ ರೆಡಿ ಆಗಿದ್ದಾಳೆ, ಇನ್ನೇನು ಬೈತಲೆ ಹಾಕ್ಬೇಕಂತಾಗ ಈ ಕಡೆ ಸುಮಿತ್ರ ಅವರು ಶಾರದಂಗೆ ತುಂಬಾ ಪ್ರೀತಿಯಿಂದ ಬೈತಲೆ ಕೂಡ ಹಾಕಕ್ ಹೋಗ್ತಿರ್ತಾರೆ. ಬೈತಲೆ ಹಾಕುವಾಗ ಸ್ವಲ್ಪ ಚುಚ್ಕೊಳುತ್ತೆ. ಅಮ್ಮ ಒಂಥರ ಅಮ್ಮ ಅಂತ ಹೇಳಿ ಈ ಕಡೆ ಚುಚ್ಚಿದಾಗ ಅಮ್ಮ ಅಂತ ಹೇಳಿ ಈ ಕಡೆ ಶಾರದಾ ಕಿರ್ಚ್ಕೊಂಡಾಗ ಏನಾಯ್ತು ಕಂದ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವರು ಶಾರದನ ಕಣ್ಣನೆ ನೋಡ್ಕೊಂಡು ಪುಟ ನೋವಾಯ್ತಾ ಅಂದಾಗ ಈ ಕಡೆ ಶಾರದಾ ಕಣ್ಣೀರು ಹಾಕ್ತಿರ್ತಾಳೆ. ಒಂದು ಕ್ಷಣ ಮೈ ಮರೆತು ಹೋಗ್ಬಿಡ್ತಾಳೆ ಶಾರದನ ಪ್ರೀತಿನಲ್ಲಿ. ಇಷ್ಟೇ ಆದ್ರೂ ಹೆತ್ತು ಕರಳಲ್ವಾ, ಹಾಗಾಗಿ ದೇವರ ಒಂದು ಇದರಿಂದ ಅಂತಾನೆ ಅನ್ಸ್ಬೋದು. ಅದಾದ್ಮೇಲೆ ಮತ್ತೆ ಸುಮಿತ್ರ ಅವರು, ಅಯ್ಯೋ ನನ್ಗೆ ಏನಾಗಿದೆ, ಶಾರದೆ ನೋಡಿದ್ರೆ ನನ್ಗೆ ಯಾಕೆ ಈ ತರ ಆಗ್ತಿದೆ, ನಾನು ಯಾಕೆ ಈ ತರ ಕಳ್ದೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಒಬ್ಬೊಬ್ಬರೇ ಫೀಲ್ ಮಾಡ್ಕೋತಿರ್ತಾರೆ. ಇನ್ನೇನು ಫೈನಲ್ ಆಗಿ ಶಾರದನ ಕರ್ಕೊಂಡು ಹೋಗ್ಬೇಕು ಅನ್ನೋ ಸಿಚುವೇಶನ್ ಬರುತ್ತೆ. ಇನ್ನೇನು ಹೂವು ಮುಡಿಸ್ಬೇಕಾಗಿರುತ್ತೆ. ಹೂವು ಮುಡಿಸ್ತಿರುವ ಕಲಿಗೆ ಜ್ಯೋತಿಕಾ ಎಂಟ್ರಿ ಆಗ್ತಾಳೆ. ಅಮ್ಮಮ್ಮ ಏನ್ ಮಾಡ್ತಿದ್ದೀರಾ ನೀವು, ಶಾರದಂಗೆ ಮಾತ್ರ ಭೋಜನ ಮಾಡೋದು ನೀವೇ, ಅಮ್ಮನ ಸ್ಥಾನದಲ್ಲಿ ಇರೋದು ನೀವೇ, ಹಾಗಾದ್ರೆ ನಾನು ಇದೀನಿ ಅಂತ ಮರ್ತೋಗ್ಬಿಟ್ಟಿಯಾ ಅಂತ ಹೇಳಿದಾಗ, ನನ್ನ ಹೆತ್ತು ಮಗಳು ನಿನ್ನನ್ನು ಹೇಗ್ ಕಂದ ಮರ್ತೋಗೋದಕ್ಕೆ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ, ನಾನು ಇಲ್ಲಿಗೆ ಬರ್ಬಾರ್ದ, ನಿಮಗೇನೋ ತೊಂದರೆ ಆಯ್ತಾ, ಡಿಸ್ಟರ್ಬ್ ಆಯ್ತಾ, ಸರಿ ಬಿಡಿ ಮಮ್ಮ ನಾನು ಹೋಗ್ತೀನಿ, ನಿಮ್ಗೆ ಇವಾಗ ಈ ಮನೆ ಕೆಲಸದವಳೆ ಎಲ್ಲ ಅಲ್ಲ, ಇವಳೇ ಹೆತ್ತು ಮಗಳು ತರ ನೋಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತ ಕೋಪ ಮಾಡ್ಕೊಂಡಾಗ, ಇರು ಕಂದ ಆ ತರ ಏನಿಲ್ಲ ಕಂದ ಅಂತ ಹೇಳಿದಾಗ ಈ ಕಡೆ ಅನಸೂಯ ಕೂಡ ಜ್ಯೋತಿಕಾ ಈ ಕಡೆ ಬಗ್ಗೆ ಈ ಮನೆ ಕೆಲಸದಳು ಅಂದಾಗ ಈ ಕಡೆ ಅನಸೂಯಂಗೆ ಒಂದ್ ಸ್ವಲ್ಪ ಬೇಸರ ಆಗುತ್ತೆ. ಇವಳು ಮನೆ ಕೆಲಸದಳಲ್ಲ, ಇವಳಿಗೆ ಒಳ್ಳೆ ಮನಸ್ಸಿದೆ, ಇವಳು ಯಾರಿಗೂ ಕೂಡ ಕೇಡ್ ಬಯಸಲ್ಲ ಅಂತ ಹೇಳ್ತಿರ್ತಾಳೆ. ಶಟಪ್ ಅಂತ ಹೇಳ್ಬಿಟ್ಟು, ನಿನ್ನ ಹತ್ರ ನಾನು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಅನಸೂಯನ ಹತ್ರ ಸ್ವಲ್ಪ ಹೊರಟಾಗಿ ಮಾತಾಡಿದಾಗ, ಅಲ್ಲ ಇವಳು ಯಾಕೆ ಇಷ್ಟೊಂದು ಹೊರಟಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಲ್ ಮಾಡ್ಕೋತಾರೆ. ಒಟ್ಟಾರೆಯಾಗಿ ಈ ಕಡೆ ಇಲ್ಲೂ ಕೂಡ ಜ್ಯೋತಿಕಾ ಬಂದು ಅವಮಾನ ಮಾಡ್ತಾಳೆ. ಸುಮಿತ್ರ ಅವರು ಈ ಕಡೆ ಜ್ಯೋತಿಕಾನು ಸಮಾಧಾನ ಮಾಡಬೇಕು, ಶಾರದನ ತಾಯಿ ಸ್ಥಾನದಲ್ಲೂ ಕೂಡ ನಿಂತು ಎಲ್ಲ ಕೂಡ ಕಾರ್ಯನಿರ್ವಹಿಸಬೇಕು. ಪಾಪ ಸುಮಿತ್ರಂಗೆ ಗೊತ್ತಿಲ್ಲ ಎಲ್ಲ ವಿಷಯ, ಹಾಗಾಗಿ ತುಂಬಾ ಸಂಕಟ ಪಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಶಾರದಾ ಕೂಡ ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಈ ಕಡೆ ದೀಪು ಚಂಗ್ ಅಂತ ಬರ್ತಾಳೆ. ಮಾಮ ನೀನು ರೆಡಿ ಆಗಿಲ್ವಾ, ನೀನು ಅಪ್ಪ ಅಲ್ಲಿ ರೆಡಿ ಆಗಿದ್ದಾರೆ ಅಂತ ಹೇಳಿದಾಗ ದೀಪು ಇಲ್ಲಿ ಎಲ್ಲ ಕಿರಿಕ್ ಆಗ್ತಿರತ್ತೆ. ದೀಪು ಪುಟ್ಟ ನೀನು ಹೋಗು ಹೊರಗಡೆ ಆಡ್ಕೊ, ನಾವು ಅವರೆಲ್ಲ ರೆಡಿ ಆಯ್ತು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ದೀಪು ಪುಟ್ಟನ ಹೇಳ್ಬಿಟ್ಟು ಕಳಿಸ್ತಾರೆ. ದೀಪು ಪುಟ್ಟ ಕೂಡ ಆಟ ಆಡೋದಕ್ಕೆ ಅಂತ ಹೋಗ್ತಾಳೆ. ಇನ್ನೇನು ಹೊರಗಡೆ ಶಾಸ್ತ್ರ ನಡೀತಿರುತ್ತೆ, ಕರ್ಕೊಂಡು ಬನ್ನಿ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಹೇಳಿದಾಗ ಈ ಕಡೆ ಸುಮಿತ್ರ ಅವರು ಈ ಕಡೆ ಶಾರದನ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗ್ತಾರೆ. ಈ ಕಡೆ ಜ್ಯೋತಿಕಾ ಅಂತ ಊರ್ಕೊಂಡು ಸಾಯ್ತಿರ್ತಾಳೆ. ಸೊ ಇನ್ನೇನು ಎಲ್ಲ ಕೂಡ ಸುಮಿತ್ರ ಅವರು ಶಾರದನ ತುಂಬಾ ನೀಟಾಗಿ ಮನಸ್ಸಿಂದಾನೆ ಪ್ರೀತಿಯಿಂದ ರೆಡಿ ಮಾಡಿರ್ತಾರೆ. ಇನ್ನೇನು ಹಸೆಮಣೆ ಇಡುವಂತ ಸಮಯ, ತಾಳಿ ಶಾಸ್ತ್ರ, ಚಪ್ರ ಶಾಸ್ತ್ರ ಆಯ್ತು, ಅರಿಶಿನ ಶಾಸ್ತ್ರ ಆಯ್ತು, ಎಲ್ಲ ಕೂಡ ಶಾಸ್ತ್ರ ಆಯ್ತು. ಇನ್ನೇನು ತಾಳಿ ಕಟ್ಟುವ ಶಾಸ್ತ್ರ, ತಾಳಿ ಕಟ್ಟೋ ಮುಂಚೆ ಇನ್ನೇನು ಅಲ್ಲಿ ಮನೆ ದೇವರಿಗೆ ಕಳಸದ ಪೂಜೆಯನ್ನು ಮಾಡಬೇಕು ಅಂತ ತಾತ ಹೇಳಿದಾಗ ತುಂಬಾ ಭಕ್ತಿಯಿಂದ ಪ್ರೀತಿಯಿಂದ ಈ ಕಡೆ ಸುಮಿತ್ರ ಅವರೇ ಖುದ್ದಾಗಿ ಎಲ್ಲ ಕೂಡ ಈ ಕಡೆ ಶಾರದನ್ಗೆ ಎಲ್ಲ ಶಾಸ್ತ್ರವನ್ನ ಹೇಳ್ಕೊಟ್ಟು ಕೈ ಹಿಡ್ಕೊಂಡು ಎಲ್ಲ ಕೂಡ ಶಾಸ್ತ್ರನ ಮುಗಿಸ್ಕೊಂಡು ಈ ಕಡೆ ಹಿರಿಯವರ ಆಶೀರ್ವಾದ ಕೂಡ ತಗೊಳ್ತಾರೆ. ಇನ್ನೇನು ಹಸೆಮಣೆ ಏರುವಂತ ಸಮಯ ಬಂತು. ಸಿದ್ದು ಶಾರದಾ ಹಸೆಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ
ದಶರಥ ಮತ್ತೆ ಸುಮಿತ್ರ, ಈ ಕಡೆ ಮುರಳಿ ಕೂಡ ಮುಂದಾಗ್ತಾರೆ. ಇನ್ನೇನು ಆಸೆ ಮನೆಗೆ ಏರ್ತಾರೆ. ಆಸೆ ಮನೆಗೆ ತುಂಬಾ ಪ್ರೀತಿಯಿಂದ ಈ ಕಡೆ ಸುಮಿತ್ರ ಕೂಡ ಶಾರದನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಂಡು, ಈ ಕಡೆ ಶಾರದಾ ಕೂಡ ಸುಮಿತ್ರ ಅವರ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಂಡು ತುಂಬಾ ಭಾವುಕರಾಗಿರ್ತಾರೆ. ಈ ಕಡೆ ಜ್ಯೋತಿಕಂತೂ ಸಿಡಿದೆದ್ದು ಕಾತಿರ್ತಾಳೆ. ಇನ್ನೇನು ಆಸೆ ಮನೆ ಮೇಲೆ ಕೂರ್ತಾರೆ. ಪುರೋಹಿತರು ಬರ್ತಾರೆ, ಮಂತ್ರಗಳನ್ನ ಹೇಳ್ಬಿಟ್ಟು ಇನ್ನೇನು ಗಟ್ಟಿ ಮೇಳ ಅಂತ ಹೇಳ್ಬಿಟ್ಟು ತಾಳಿಯನ್ನ ಕೂಡ ತಗೊಳಕ್ಕೆ ನೋಡ್ತಾರೆ. ಆದ್ರೆ ಅಲ್ಲಿ ತಾಳಿನೇ ಕಾಣಿಸ್ತಿರ್ಲಿಲ್ಲ. ತಾಳಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪುರೋಹಿತರು ಹೇಳಿದಾಗ ಫುಲ್ಲು ಎಲ್ರಿಗೂ ಕೂಡ ಶಾಕ್ ಆಗತ್ತೆ. ಒಟ್ಟಾರೆಯಾಗಿ ತಾಳಿ ಇವತ್ತು ಕಾಣೆಯಾಗಿದೆ. ಅದಕ್ಕೆ ಜ್ಯೋತಿಕ ಕಾರಣ ಅಥವಾ ಮುರಳಿ ಕಾರಣ ಅಥವಾ ಪಾರಿಜಾತ ಇರ್ಬೋದು, ಯಾರು ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಮದ್ವೆ ನಿಲ್ಲಿಸುವ ಪ್ರೋಗ್ರಾಮ್ನ 3 ಜನ ಇಟ್ಕೊಂಡಿರ್ತಾರೆ. ಸೊ ಹಾಗಾದ್ರೆ ಸಿದ್ದು ಶಾರದಾ ಮದ್ವೆ ನಡೆಯಲ್ವಾ? ಸಿದ್ದು ಶಾರದಾ ಕತ್ತಿಗೆ ತಾಳಿ ಕಟ್ಟಲ್ವಾ? ಸೊ ಇಂಥ ಸಿಚುವೇಶನ್ ಅಲ್ಲಿ ಮನೆಯವರೆಲ್ಲರೂ ಕೂಡ ಕಂಗಾಲಾಗಿರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ತಾಳಿ ಸಿಗತ್ತಾ ಅಥವಾ ಇಲ್ವಾ, ಏನು ಎತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.